ಸಾಧಕರಿಗೆ ಶರಣರ ಸಂಘದಿಂದ ಆಗುವ ಲಾಭಗಳೆಷ್ಟು ಅನ್ನೋ ಬಗ್ಗೆ ಒಬ್ಬ ಮಹಾತ್ಮ ಸಂಸ್ಕೃತದೊಳಗೆ ನೀತಿ ಶತಕದೊಳಗೆ ಬಹಳ ಸುಂದರವಾಗಿರುವಂಥ ಒಂದು ಶ್ಲೋಕವನ್ನು ಹೇಳ್ತಾನೆ. ನೋಡಬೇಕದನ್ನು. ಶರಣರ ಸಂಘದಿಂದ ಸಾಧಕರಿಗೆ, ಶರಣರ ಸಂಘವನ್ನು ಮಾಡುವಂಥ ಪುಣ್ಯಾತ್ಮರಿಗೆ 6 ಲಾಭಗಳು ಆಗ್ತಾವು ಅಂತ ಬರೀತಾರೆ. ಅವು ಯಾವ್ಯಾವು ಅನ್ನೋದನ್ನು ಮೊದಲ ಶ್ಲೋಕ ನೋಡೋಣ, ಆ ಬಳಿಕ ಚಿಂತನೆ ಮಾಡೋಣ. ಹೇಳ್ತಾರೆ, ಜಾಡ್ಯಂ ಧಿಯೋ ಹರತಿ ಸಿಂಚತಿ ವಾಚಿ ಸತ್ಯಂ ಮಾನೋನ್ನತಿಂ ದಿಶತಿ ಪಾಪಮಪಾಕರೋತಿ ಚೇತಃ ಪ್ರಸಾದಯತಿ ದಿಕ್ಷು ತನೋತಿ ಕೀರ್ತಿಂ ಸತ್ಸಂಗತಿ ಕಥಯ ಕಿಂ ನ ಕರೋತಿ ಪುಂಸಾಂ. ಭಾಳ ಸುಂದರವಾದಂಥ ಪ್ರಶ್ನೆಯನ್ನು ಮಾಡ್ತಾನೆ. ಹೇ ಪುಣ್ಯಾತ್ಮರೇ, ಸತ್ಸಂಗ ನಿಮಗೇನು ಕೊಡಲಿಕ್ಕಿಲ್ಲ ಹೇಳ್ರಿ ಅಂತಾನು. ಸತ್ಸಂಗ, ಶರಣರ ಸಂಘ ನಿಮಗೆ ಏನು ಕೊಡಲಿಕ್ಕಿಲ್ಲ. 6 ಲಾಭಗಳನ್ನು ನಾನು ನಿಮ್ಮ ಮುಂದೆ ಇಡ್ತನು. ಇದಕ್ಕಿಂತಲೂ ನಿಮಗೆ ಹೆಚ್ಚಿಂದು ಏನು ಬೇಕಾಗೈತಿ, ಏನು ಕೊಡಲಿಕ್ಕಿಲ್ಲ ಹೇಳ್ರಿ ಅಂತ ಹೇಳ್ತಾನೆ. 6 ಲಾಭಗಳ ಪೈಕಿ ಮೊಟ್ಟ ಮೊದಲನೆಯ ಲಾಭವನ್ನು ಹೇಳ್ತಾನೆ. ಸತ್ಸಂಗ, ಶರಣರ ಸಂಘ ಜಾಡ್ಯಂ ಧಿಯೋ ಹರತಿ ಅಂತ. ನಮ್ಮ ಬುದ್ಧಿ ಭಾಳ ಜಡವಾದದ್ದತಿ. ನಾವು ಶರಣರ ಸಂಘದೊಳಗೆ ಬಂದರೂ ಕೂಡ ನಮಗೆ ಪರತತ್ವದ ಅನುಭೂತಿ ಆಗಂಗಿಲ್ಲ. ಅವರು ಹೇಳಿದ್ದು ನಮಗೆ ತಿಳಿಯಂಗಿಲ್ಲ, ಅವರು ಹೇಳಿದ್ದು ನಮ್ಮಲ್ಲಿ ಉಳಿಯಂಗಿಲ್ಲ, ನಮಗೆ ಪರತತ್ವದ ಅನುಭೂತಿ ಆಗಂಗಿಲ್ಲ. ನಾವು ಭಾಳ ದಡ್ಡರದೀವಿ ಅಂತ ಅಂದರೂ ಕೂಡ ನೀವು ಪ್ರತಿದಿನ ಬಿಟ್ಟು ಬಿಡದೆ ಶರಣರ ಸಂಘವನ್ನು ಮಾಡಿದ್ರಿ ಅಂತಂದ್ರೆ ನಿಮ್ಮ ಬುದ್ಧಿಯಲ್ಲಿ ಇರುವಂಥ ಜಡತ್ವವನ್ನು ಈ ಶರಣರ ಸಂಘ ದೂರ ಮಾಡ್ತೈತಿ ಅಂತ ಹೇಳ್ತಾರೆ. ಜಾಡ್ಯಂ ಧಿಯೋ ಹರತಿ. ನಾವು ಎಷ್ಟು ಕೇಳಿದರೂ ನಮಗೆ ತಿಳಿಯಂಗಿಲ್ಲ ಅನ್ನಾವ ಪ್ರತಿದಿನ ಶರಣರ ಸಂಘ ಮಾಡಿದ ಅಂತಂದ್ರೆ ಪರತತ್ವವನ್ನು ತಿಳ್ಕೊಂಡು ಬಹಳ ದೊಡ್ಡ ತತ್ವಜ್ಞಾನಿಯಾಗಿ ಮುಕ್ತನಾಗ್ತಾನು ಅಂತ ಬರೀತಾರೆ. ಜಾಡ್ಯಮ್ಮ ಧಿಯೋ ಹರತಿ. ಇದಕ್ಕಿಂತಲೂ ಮಿಗಿಲಾದದ್ದೇನು ಬೇಕು ನಿಮಗೆ? ಇದೊಂದು. ಆ ಬಳಿಕ ಸಿಂಚತಿ ವಾಚಿ ಸತ್ಯಂ. ಒಂದು ವೇಳೆ ಮನುಷ್ಯ ಬಹಳ ಅಪ್ರಾಮಾಣಿಕವಾಗಿ ಅದಾನು, ಯಾವತ್ತು ಸುಳ್ಳನ್ನೇ ಮಾತಾಡ್ತಾನು, ಇನ್ನೊಬ್ಬರಿಗೆ ನೋವಾಗುವಂಗೆ ಮಾತಾಡ್ತಾನು ಅನ್ನುವಂಥ ಒಬ್ಬ ವ್ಯಕ್ತಿ ಅದಾನಂದ್ರೂ ಕೂಡ ಅವನೂ ಕೂಡ ಶರಣರ ಸಂಘದೊಳಗೆ ಬಂದ ಅಂತಂದ್ರೆ ಮಹಾನ ಪರಿವರ್ತನೆ ಅವನಲ್ಲಿ ಬಂದು ಸುಳ್ಳ ಮಾತಾಡುವವನು ಕೂಡ ಅವನ ಬಾಯಿಂದ ಸತ್ಯದ ಮಾತುಗಳು ಚಿಮ್ಮುತ್ತವೆ ಅಂತ ಬರೀತಾರೆ. ಅವ ಅಪ್ರಾಮಾಣಿಕನಾದ ವ್ಯಕ್ತಿ ಪ್ರಾಮಾಣಿಕನಾಗ್ತಾನು ಅಂತ ಬರೀತಾರೆ. ಸುಳ್ಳ ಮಾತಾಡುವವನು ಕೂಡ ಅವ ಸತ್ಯವನ್ನು ಅವಲಂಬಿಸಿ ಸತ್ಯವನ್ನೇ ಮಾತಾಡ್ತಾನು ಅಂಥೇಳಿ ಸಿಂಚತಿ ವಾಚಿ ಸತ್ಯಂ. ಅವನ ಬಾಯಿಂದ ಸತ್ಯ ಮಾತುಗಳು ಚಿಮ್ಮುತ್ತವೆ ಅಂತ ಬರೀತಾನೆ. ಇದು ಶರಣರ ಸಂಘದ 2ನೇ ಲಾಭ. ಆ ಬಳಿಕ ಮಾನೋನ್ನತಿಂ ದಿಶತಿ. ಸತ್ಸಂಗದಿಂದ, ಶರಣರ ಸಂಘದಿಂದ ಮಾನ ಮರ್ಯಾದೆ ಕೂಡ ಹೆಚ್ಚಾಗುತ್ತೈತಿ ಅಂತ ಬರೀತಾರೆ. ಒಬ್ಬ ಮಾನಗೇಡಿ ಮನುಷ್ಯ ಅದಾನು ಅಂತ ತಿಳ್ಕೊರಿ, ಒಬ್ಬ ಅಧರ್ಮಿ ಅದಾನು ಅಂತ ತಿಳ್ಕೊರಿ, ಸಮಾಜದೊಳಗೆ ಅವನಿಗೆ ಸ್ವಲ್ಪ ಮರ್ಯಾದೆ ಇಲ್ಲ ಅಂತ ತಿಳ್ಕೊರಿ. ಅಂಥ ವ್ಯಕ್ತಿನೂ ಕೂಡ ಸತ್ಸಂಗದೊಳಗೆ ಬಂದ ಅಂತಂದ್ರೆ, ಶರಣರ ಸಂಘದೊಳಗೆ ಪಾಲ್ಗೊಂಡ ಅಂತಂದ್ರೆ ಅವನಲ್ಲಿಯೂ ಕೂಡ ಮಹಾನ ಪರಿವರ್ತನೆ ಬರ್ತದೆ. ಆ ಬಳಿಕ ಅವನ ಮಾನವೂ ಕೂಡ, ಮರ್ಯಾದೆ ಕೂಡ ಹೆಚ್ಚಾಗ್ತೈತಿ ಅಂತ ಬರೀತಾರೆ. ಒಬ್ಬ ಕಳ್ಳತನ ಮಾಡಿ ಓಡಿ ಹೋಗ್ತಾ ಇದ್ದ. ಜನ ಬೆನ್ನು ಹತ್ತಿದ್ರು ಬೆಳಗಿನ ಜಾವ. ಇನ್ನೇನು ಕಳ್ಳನಿಗೆ ಗೊತ್ತಾತು, ಇನ್ನು ನನ್ನ ಹಿಡಿತಾರೋ, ನನ್ನ ಹೊಡಿತಾರೋ, ಬಡಿತಾರೋ, ನಾ ಎಲ್ಲರ ತಪ್ಪಿಸ್ಕೋಬೇಕು ಅಂತ ಆಲೋಚನೆ ಮಾಡಿ ಓಡ್ತಾ ಓಡ್ತಾ ಹೋಗುವಾಗ ಒಂದು ಆಶ್ರಮದೊಳಗೆ ತಪಸ್ವಿಗಳು ಧ್ಯಾನಾಸಕ್ತರಾಗಿ ಕುಂತಿದ್ರು. ಆ ಕಳ್ಳ ಅಲ್ಲಿ ಪ್ರವೇಶ ಮಾಡಿ ಮಹಾತ್ಮರ ಬಟ್ಟೆಗಳನ್ನು ಧಾರಣ ಮಾಡಿ ಮಹಾತ್ಮರ ಪಕ್ಕದೊಳಗನ ಅವನು ಕೂತ್ಕೊಂಡು ಬಿಟ್ಟ. ಅವನು ಹಿಡಿಬೇಕು, ಹೊಡಿಬೇಕು, ಬಡಿಬೇಕು ಅಂತ ಬಂದಂಥ ಜನ ಆಶ್ರಮದೊಳಗೆ ಬಂದು ನೋಡ್ತಾರೆ. ಓಹೋ, 2 ಮಹಾತ್ಮರು
ಧ್ಯಾನಾಸಕ್ತರಾಗಿ ಕುಂತಾರು ಅಂತ ಹೇಳಿಕೆರೆ ಇಬ್ಬರಿಗೂ ನಮಸ್ಕಾರ ಮಾಡಿದರು. ಧ್ಯಾನಾಸಕ್ತರಾದಂಥ ಪೂಜ್ಯರಂತೂ ಅಂತರ್ಮುಖಿಗಳಾಗಿದ್ದರು. ಇವು ಕಳ್ಳ ಅವರ ವೇಷವನ್ನು ಧರಿಸಿ ಕುತ್ಕೊಂಡಿದ್ದ. ಅವ ಆಗಾಗ ಕಣ್ಣು ತೆಗೆದು ನೋಡ್ತಿದ್ದ. ಇವರೆಲ್ಲ ಹಿಡ್ಯಾಕೆ ಬಂದವರು, ಬಡಿಯಾಕೆ ಬಂದವರು ನಮಸ್ಕಾರ ಮಾಡ್ತಿದ್ರು. ಆ ಬಳಿಕ ಭಕ್ತರು ಬಂದು ಅಲ್ಲೇ ರೊಕ್ಕ ಇಟ್ಟು ನಮಸ್ಕಾರ ಮಾಡ್ತಿದ್ರು. ಇದನ್ನೆಲ್ಲ ನೋಡಿದ ಬಳಿಕ ಅವಂತಾನೆ, ನಾನೊಬ್ಬ ಕಳ್ಳ, ಒಂದು 5-10 ನಿಮಿಷ ನನ್ನ ಪ್ರಾಣ ಉಳಿಸ್ಕೋಬೇಕಂತ ಇವರು ಪಕ್ಕದಲ್ಲಿ ಕುಂತಾಗ ಇಡೀ ಜನಾನೇ ಬಂದು ನಮಗೆ ನಮಸ್ಕಾರ ಮಾಡ್ತಾರು ಅಂತಂದ್ರೆ, ಯಾವತ್ತೂ ಇವರ ಸಂಘದೊಳಗೆ ನಾನು ಇದ್ದು ಇವರಂತೆ ಬದುಕಿದ್ನಿ ಅಂತಂದ್ರೆ ನನಗಿನ್ನೇನು ಸಿಗಲಿಕ್ಕಿಲ್ಲ ಅಂಥೇಳಿ ತಕ್ಷಣ ಪರಿವರ್ತನೆಗೊಂಡು ಸಜ್ಜನ ಮನುಷ್ಯ ಆದ ಅಂತ ಬರ್ತದೆ. ಒಬ್ಬ ಕಳ್ಳ 5-10 ನಿಮಿಷದ ಮಹಾತ್ಮರ ಸಹವಾಸದಲ್ಲಿ ಪರಿವರ್ತನೆಗೊಳ್ತಾನು ಅಂತಂದ್ರೆ ನಿಮಗೆ ಇನ್ನೂ ಏನು ಬೇಕು? ಹೊಡಿಬೇಕು, ಬಡಿಬೇಕು ಅಂತ ಬಂದವರು ನಮಸ್ಕಾರ ಮಾಡ್ತಾರು ಅಂತಂದ್ರೆ ಇದು ಮಾನ ಮರ್ಯಾದೆ ಹೆಚ್ಚಾಗಲಿಲ್ಲೇನು? ಅದಕ್ಕೆ ಮಾನೋನ್ನತಿಂ ದಿಶತಿ. 4ನೇ ಲಾಭ ಪಾಪಮಪಾಕರೋತಿ. ನೀವು ಬೇಕಾದಂಥ ಪಾಪಿಗಳಿದ್ರೂ ಕೂಡ ದಿನಾಲು ಶರಣರ ಸಂಘವನ್ನು ಮಾಡಿದಿರಿ ಅಂತಂದ್ರೆ ನಿಮ್ಮಲ್ಲಿಯೂ ಕೂಡ ಮಹಾಪರಿವರ್ತನೆ ಬರ್ತದೆ. ಮಾಡಿದ ಸಮಸ್ತ ಪಾಪಗಳು ಪರಿಹಾರ ಆಗ್ತಾವೆ. ಅವು ಹೆಂಗಾಗ್ತಾವೆ ಅಂತ ಕೇಳಿದರೆ, ಶರಣರ ಸಂಘದೊಳಗೆ ಮಂತ್ರವನ್ನು ಹೇಳ್ತಿರ್ತಾರೆ, ಶಿವಮಂತ್ರವನ್ನು ಹೇಳ್ತಿರ್ತಾರೆ. ಆ ಶಿವಮಂತ್ರ ಓಂ ನಮಃ ಶಿವಾಯ ಅನ್ನುವಂಥ ಈ ಮಹಾಮಂತ್ರ ಎಷ್ಟು ಮಹತ್ವದ್ದು ಅಂತ ಕೇಳಿದರೆ, ಎಂಥೆಂಥ ಪಾಪವನ್ನು ಕಳೀತತಿ ಅಂತ ಕೇಳಿದರೆ ಬಸವಣ್ಣವರು ಬರೀತಾರು. ಏನು ಬರೀತಾರು ಅಂತ ಕೇಳಿದರೆ, ಶತಕೋಟಿ ಪಾಪವನ್ನೊರಿಸಲು ಶಿವನಾಮ ಒಂದು ಸಾಲದೆ, ಹರನಾಮ ಒಂದು ಸಾಲದೆ ಕೂಡಲ ಸಂಗಮ ದೇವ. ನೋಡ್ರಿ, ಶತಕೋಟಿ ಪಾಪಗಳನ್ನು ಒರೆಸಿ ಹಾಕಲಿಕ್ಕೆ ಓಂ ನಮಃ ಶಿವಾಯ ಅನ್ನುವಂಥ ಒಂದು ಮಂತ್ರ ಸಾಕು ಅಂತ ಬಸವಣ್ಣವ್ರು ಹೇಳ್ತಾರೆ. ಅಂಥ ಮಂತ್ರದ ಚಿಂತನೆ ನಡೀತದೆ, ಮಂತ್ರದ ಮಂಥನ ನಡೀತದೆ ಶರಣರ ಸಂಘದೊಳಗೆ. ಹಾಗಾಗಿ ಬೇಕಾದಂಥ ದೊಡ್ಡ ಪಾಪಿ ಪಾಲ್ಗೊಳ್ತಾನಂದ್ರೂ ಕೂಡ ಅವನ ಪಾಪಗಳು ಪರಿಹಾರ ಆಗಿ ಹೋಗ್ತಾವೆ, ಅವನು ಮುಕ್ತನಾಗಿ ಹೋಗ್ತಾನೆ. ಪಾಪ ಮಪಾಕರೋತಿ. 5ನೇ ಲಾಭ ಚೇತ ಪ್ರಸಾದಯತಿ. ನಿನ್ನ ಮನಸ್ಸಿಗೆ ಶಾಂತಿ, ಸುಖ, ನೆಮ್ಮದಿಯನ್ನು ಸತ್ಸಂಗ ತಂದು ಕೊಡ್ತದೆ, ಶರಣರ ಸಂಘ ತಂದು ಕೊಡ್ತದೆ. ಸಂಸಾರದೊಳಗೆ ತ್ರಿತಾಪದೊಳಗೆ, ಪಾಪದೊಳಗೆ, ತಾಪದೊಳಗೆ, ಶಾಪದೊಳಗೆ ಮುಳುಗಿರ್ತೀವಿ ನಾವೆಲ್ಲ. ಶರಣರ ಸಂಘದೊಳಗೆ ಬಂದು ಒಂದು ತಾಸು ನೀವು ಕುಂತ್ರಿ ಅಂತಂದರೆ ಅವನ ಮನಸ್ಸು ಪ್ರಸನ್ನ ಆಗ್ತದೆ, ಪರಮ ಶಾಂತಿಯನ್ನು ಹೊಂದದೆ. ಯಾವ ಸಂಪತ್ತಿನಿಂದಲೂ ಪಡೀಲಾರದಂಥ ಒಂದು ನೆಮ್ಮದಿ, ಸುಖ ಶರಣರ ಸಂಘದೊಳಗೆ ಸಿಗುತ್ತತಿ ಅಂತಂದರೆ ಎಷ್ಟು ದೊಡ್ಡ ಲಾಭ. ಚೇತ ಪ್ರಸಾದಯತಿ ಕೊಡ್ತದೆ ಇದು. ಆ ಬಳಿಕ 6ನೇ ಲಾಭ ದಿಕ್ಷು ತನೋತಿ ಕೀರ್ತಿಂ. ಎಲೆ ಮನುಷ್ಯನೇ, ನೀನು ದಿನಾಲು ಸತ್ಸಂಗ ಶರಣರ ಸಂಘ ಮಾಡೋದ್ರಿಂದ ನಿನ್ನ ಕೀರ್ತಿ ದಶದಿಕ್ಕುಗಳಿಗೆ ಹಬ್ಬತತಿ ಅಂತ ಬರೀತಾನೆ. ಅಂದ ಬಳಿಕ ಸತ್ಸಂಗತಿ ಕಥಯ ಕಿಮ್ನ ಕರೋತಿ ಪುಂಸಾಂ. ಹೇಳು, ನಿನಗೆ ಸತ್ಸಂಗ ಏನು ಕೊಡಲಿಕ್ಕಿಲ್ಲ ಹೇಳು. ನಿನ್ನ ಸಮಸ್ತ ಪಾಪವನ್ನು ಪರಿಹಾರ ಮಾಡುವುದರ ಜೊತೆಗೆ, ಮಾನಸಿಕ ನೆಮ್ಮದಿಯನ್ನು ಕೊಡುವುದರ ಜೊತೆಗೆ, ನಿನ್ನ ಮಾನ ಮರ್ಯಾದೆ ಹೆಚ್ಚಿಸುವುದರ ಜೊತೆಗೆ, ಅನಾದಿ ಕಾಲದ ಅಜ್ಞಾನದ ನಿವೃತ್ತಿಯಾಗಿ ನಿನಗೆ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಆಗ್ತತಿ. ಲಿಂಗಾಂಗ ಸಾಮರಸ್ಯವನ್ನು ನೀನು ಹೊಂದಿ ತತ್ವಜ್ಞಾನವನ್ನು ನೀ ಪಡಿತೀಯಂತಂದ್ರೆ ಸತ್ಸಂಗತಿ ನಿನಗೆ ಇನ್ನೇನು ಕೊಡಲಿಕ್ಕಿಲ್ಲ ಹೇಳು. ಆದ್ದರಿಂದ ಎಲ್ಲ ಮಹಾತ್ಮರು ಸತ್ಸಂಗಕ್ಕೆ ಒತ್ತು ಕೊಟ್ಟು ಯಾಕೆ ಹೇಳಿದರು ಅಂತಂದರೆ ಇಷ್ಟೊಂದು ಲಾಭ ಅದ. ಆದ್ದರಿಂದ ಸಾಧಕರು ಪರಮಾತ್ಮನಲ್ಲಿ ಸಿರಿ ಸಂಪತ್ತನ್ನು ಬಯಸುವುದಕ್ಕಿಂತಲೂ, ಭೋಗ ಭಾಗ್ಯಗಳನ್ನು ಬಯಸುವುದಕ್ಕಿಂತಲೂ ಒಬ್ಬ ಸಾಧಕರಾಗಿ ಆತ್ಮ ಕಲ್ಯಾಣ ಮಾಡ್ಕೋಬೇಕನ್ನುವವರು ಪರಮಾತ್ಮನಲ್ಲಿ ದಿನಾಲು ಒಂದು ತಾಸು ಸತ್ಸಂಗ ನನಗೆ ಕರುಣಿಸು ಪರಮಾತ್ಮ ಅಂತ ಬೇಡಬೇಕು. ಹೆಂಗೆ ಅಂತ ಕೇಳಿದರೆ, ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸೋಳ್ನುಡಿಗಳ ಒಂದರಗಳಿಗೆ ನಿತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಜೇಡರ ದಾಸ್ಮಯ್ಯನವರು ಹೇಳಿದಂಗೆ ನಾವು ಕೂಡ ಪರಮಾತ್ಮನಲ್ಲಿ ಸದಾವ ಕಾಲ
ಸತ್ಸಂಗವನ್ನು ಕರುಣಿಸು ಪರಮಾತ್ಮ ಎಂದು ಕೇಳಿಕೊಂಡು ನಮ್ಮ ಬಸವಾದಿ ಶರಣರು ಒಬ್ಬ ದೇವನನ್ನು ಪ್ರತಿಪಾದನೆ ಮಾಡಿದವರು. ಏಕದೇವೋಪಾಸನೆಯಲ್ಲಿ ಅಪಾರ ನಿಷ್ಠಾವುಳ್ಳವರು ಮತ್ತು ಅದನ್ನೇ ಜಗತ್ತಿಗೆ ಪ್ರತಿಪಾದನೆ ಮಾಡಿದವರು. ಹಾಗಾಗಿ ಆ ವಿಷಯಕವಾಗಿ ಇವತ್ತು ಸ್ವಲ್ಪ ಚಿಂತನೆ ಮಾಡೋಣ. ಬರಿತಾರೆ ಬಸವಣ್ಣವರು ಒಂದು ವಚನ, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಮಹಾದೇವ 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 ಇಲ್ಲಿಂದ ಮೇಲೆ ಶಬ್ದವಿಲ್ಲ, ಪಶುಪತಿ ಜಗಕ್ಕೆ ಏಕೋ ದೇವ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಅಂತ ಒಬ್ಬ ದೇವನನ್ನು ನಂಬಿದವರು. ಆ ಪರಮಾತ್ಮನನ್ನು ಕುರಿತು ಅವ್ರು ಹೇಳ್ತಾರೆ, ಸ್ವಾಮಿ ನೀನು. ಸ್ವಾಮಿ ನೀನು ಅಂತಂದರೆ, ಸ್ವಾಮಿ ಅಂದರೆ ಒಡೆಯ, ಮಾಲಕ, ಈ ಸೃಷ್ಟಿಕರ್ತ, ಈ ಜಗತ್ತಿನ ಪಾಲನೆ ಪೋಷಣೆ ಮಾಡುವಂಥವ, ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯವನ್ನು ಮಾಡುವಂಥ ಪರಮಾತ್ಮ ನೀನು. ಆದ್ದರಿಂದ ಸ್ವಾಮಿ ನೀನು, ನಮ್ಮೆಲ್ಲರ ಒಡೆಯ ನೀನು. ಆಮೇಲೆ ಶಾಶ್ವತ ನೀನು, ಎಂದೂ ನಿನಗೆ ನಾಶಿಲ್ಲ. ಜಗತ್ತು ಉತ್ಪತ್ತಿ ಆಗೋಕ್ಕಿಂತ ಮುಂಚೆಯೂ ಇದ್ದವನು, ಈ ಸೃಷ್ಟಿ ರಚನೆ ಆದ ಬಳಿಕ ಆವಾಗೂ ಇದ್ದವನು, ಈ ಸೃಷ್ಟಿ ಮಹಾಪ್ರಳಯ ಆದಾಗೂ ಕೂಡ ನೀನು ಇರುವವನಾದ್ದರಿಂದ ಶಾಶ್ವತನು ನೀನು. ಸ್ವಾಮಿ ನೀನು, ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲರಿಯಲು. ಇದು ಜಗತ್ತಿಗೆಲ್ಲ ಗೊತ್ತಿರುವಂಥ ವಿಷಯ. ನಿನ್ನ ಕುರಿತು ನಾ ಏನು ಹೇಳಲಿ? ಮಹಾದೇವ 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 ಇಲ್ಲಿಂದ ಮೇಲೆ ಶಬ್ದವಿಲ್ಲ. ನೀನು ಎಲ್ಲರಿಗಿಂತನೂ ದೊಡ್ಡವನು, ಮಹಾದೇವನು, ಎಲ್ಲರ ಒಡೆಯನು ಅಂತ ಹೇಳುವುದಕ್ಕಿಂತ ಮಿಗಿಲಾಗಿ ನಿನ್ನನ್ನು ನಾನು ಏನು ವರ್ಣನೆ ಮಾಡಲಿ? ಇಲ್ಲಿಂದ ಶಬ್ದವಿಲ್ಲ. ಪಶುಪತಿ ಅಂದರೆ ಸಕಲ ಜೀವಿಗಳ ಒಡೆಯ, ಚರ ಅಚರ ಜೀವಿಗಳನ್ನು ಪಾಲನೆ ಪೋಷಣೆ ಮಾಡುವಂಥ ಪತಿ ನೀನು, ಒಡೆಯ ನೀನು, ಪಶುಪತಿ. ಜಗಕ್ಕೆ ಏಕೋ ದೇವ, ಈ ಜಗತ್ತಿಗೆ ನೀನೊಬ್ಬನೇ ಪರಮಾತ್ಮ, ನೀನೊಬ್ಬನೇ ಒಡೆಯ. ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ. ಸ್ವರ್ಗ ಮರ್ತ್ಯ ಪಾತಾಳ ಇದು ಪೌರಾಣಿಕ ಕಲ್ಪನೆಯಲ್ಲಿ ಬರುವಂಥ 3 ಲೋಕಗಳು. ಇವುಗಳ ಒಡೆಯ ನೀನು, ಇವುಗಳಲ್ಲಿ ನೀನೊಬ್ಬನೇ ದೇವ, ಆರಾಧ್ಯ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ. ಇದು ಏಕದೇವೋಪಾಸನೆಯ ನಿಷ್ಠೆ, ಇದು ಏಕದೇವೋಪಾಸನೆಯ ಪ್ರತಿಪಾದನೆ. ಇದು ಬಹಳ ಜನ ಅನಂತ ದೇವರನ್ನು ಒಪ್ಕೋತಾರೆ, ಆರಾಧನೆ ಮಾಡ್ತಿರ್ತಾರೆ ಮತ್ತು ಪ್ರತಿಪಾದನೆಯೂ ಮಾಡ್ತಿರ್ತಾರೆ. ಅವರನ್ನು ಕುರಿತು ಬಸವಣ್ಣವರು ಹೇಳ್ತಾರೆ, ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ. ದೇವನೊಬ್ಬ ಕಾಣಿರೋ, ಇಬ್ಬರೆಂಬುದು ಹುಸಿ, ಕೂಡಲ ಸಂಗಯ್ಯನಲ್ಲದೆ ಇಲ್ಲವೆಂದಿತ್ತು ವೇದ ಅಂತ ಪ್ರತಿಪಾದನೆ ಮಾಡ್ತಾರೆ. ಬಹುದೇವೋಪಾಸನೆಯನ್ನು ಹೇಳುವಂಥವರನ್ನು ಕುರಿತು ಹೇಳ್ತಾರೆ, ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ. ಸುಮ್ಮನೆ ಶಾಸ್ತ್ರಕ್ಕೆ ವೇದಕ್ಕೆ ವಿರೋಧವಾಗಿ ನೀನು ಪ್ರತಿಪಾದನೆ ಮಾಡಬೇಡ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ. ದೇವನೊಬ್ಬ ಕಾಣಿರೋ, ಪರಮಾತ್ಮ ಒಬ್ಬನೇ. ಇಬ್ಬರೆಂಬುದು ಹುಸಿ, ಇಬ್ಬರು ದೇವರು ಅಂತ ಹೇಳ್ತೀಯಲ್ಲ, 3 ದೇವರು ಅಂತ ಹೇಳ್ತೀಯಲ್ಲ, ಈ ಮಾತು ಹುಸಿ. ಇಬ್ಬರೆಂಬುದು ಹುಸಿ, ಕೂಡಲ ಸಂಗಯ್ಯನಲ್ಲದೆ ಇಲ್ಲವೆಂದಿತ್ತು ವೇದ. ನೀನು ಒಪ್ಪುವಂಥ ವೇದಗಳೇ ಒಬ್ಬನೇ ಪರಮಾತ್ಮ ಅಂತ ಪ್ರತಿಪಾದನೆ ಮಾಡಿರುವಾಗ, ಎಲ್ಲೋ ಮನುಷ್ಯನೇ,
ನೀನು ಇಬ್ಬರು ಮೂವರು ದೇವರು ಅಂತ ಅನಂತ ದೇವರ ಕಲ್ಪನೆಯನ್ನು ಯಾಕೆ ಮಾಡ್ತೀ ಅನ್ನುವಂಥ ಮಾತನ್ನು ಕೂಡ ಹೇಳ್ಕೊಂಡು ಬರ್ತಾರೆ. ಆಮೇಲೆ ಇಬ್ಬರೆಂಬುದು ಹುಸಿ ಕೂಡಲ ಸಂಗಯ್ಯನಲ್ಲದೆ ಇಲ್ಲವೆಂದಿತ್ತು ವೇದ ಅಂತ ವೇದಗಳ ಪ್ರಮಾಣವನ್ನು ತೋರಿಸಿದ್ರಲ್ಲ, ವೇದ ಕಡೆ ಕೈ ಮಾಡಿದ್ರಲ್ಲ, ಹಂಗಾರೆ ವೇದಗಳಲ್ಲಿ ಹೇಳುವುದೇನು, ಪರಮಾತ್ಮನನ್ನು ಕುರಿತು ವೇದಗಳು ಹೇಳುವುದೇನು ಅಂತ ಕೇಳಿದರೆ, ಏಕಮೇವಾ ದ್ವಿತೀಯಂ ಬ್ರಹ್ಮ. ಬ್ರಹ್ಮ ಅಂದರೆ ಪರಮಾತ್ಮ, ಎಲ್ಲದಕ್ಕಿಂತಲೂ ವ್ಯಾಪಕನಾದವ ಬ್ರಹ್ಮ. ಹಂಗಾರ ಅವ ಹೆಂಗದಾನು ಅಂತ ಕೇಳಿದರೆ, ಏಕಂ ಏವ ಅದ್ವಿತೀಯಂ, ಒಬ್ಬನೇ ಒಬ್ಬ ಪರಮಾತ್ಮ, ಇಬ್ಬರು ಮೂವರು ಇಲ್ಲ, ಒಬ್ಬನೇ ಒಬ್ಬ ಪರಮಾತ್ಮ ಅಂತ ವೇದಗಳು ಹೇಳ್ಕೊಂಡು ಬರ್ತಾವೆ. ಆ ವೇದಗಳಿಗೆ ನಿನ್ನ ಮಾತು ವಿರೋಧ ಆಗ್ತದೆ. ಅದಕ್ಕೆ ಇಬ್ಬರು ಮೂವರು ದೇವರು ಅಂತ ಪ್ರತಿಪಾದನೆ ಮಾಡಬೇಡ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ.